ಹಲೋ ಫ್ರೆಂಡ್ಸ್, ಇದೀಗ ಬಂದಿರತಕ್ಕಂಥ ಇನ್ನೊಂದು ಆದೇಶ ಪ್ರತಿಯನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇದು ದಿನಾಂಕ 22/2/2019 ತಾರೀಕು ಬಂದಿರತಕ್ಕಂಥದ್ದು. ಅತಿ ತುರ್ತು ಅಂತ ಇದೆ. 2018-19ನೇ ಸಾಲಿನಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಗಳಲ್ಲಿನ 10,611 ಪದವೀಧರ ಅಂದರೆ 6ರಿಂದ 8 ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಲು ಅಧಿಸೂಚನೆ ಹೊರಡಿಸುವ ಬಗ್ಗೆ, ಅಂದರೆ ಆದಷ್ಟು ಬೇಗ ಅಧಿಸೂಚನೆಯನ್ನು ಹೊರಡಿಸಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಈ ಒಂದು ನೋಟಿಫಿಕೇಷನನ್ನು ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಮುಖ್ಯವಾಗಿ ನಾವಿಲ್ಲಿ ದಿನಾಂಕಗಳನ್ನು ಕೂಡ ನೋಡ್ಬೋದು. ಅಂದರೆ ನೋಟಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಈಗ ಬಹಳಷ್ಟು ಗೊಂದಲ ಇತ್ತು. ಇದು ಬರೀ ಹೇಳ್ತಾರೆ, ಮಾಡ್ತಾರೋ ಇಲ್ಲೋ, ಅಪ್ಲಿಕೇಶನ್ ಕಾಲ್ ಫಾರ್ ಆಗ್ತದೋ ಇಲ್ಲೋ ಅಂಥೇಳಿ. ಬಟ್ ಇಲ್ಲಿ ನಮಗೆ ನೋಡಿ, ನೇಮಕಾತಿ ಪ್ರಾಧಿಕಾರ ಮತ್ತು ಜಿಲ್ಲಾ ಉಪನಿರ್ದೇಶಕರು ನೇಮಕಾತಿಗೆ ಅಧಿಸೂಚನೆಯನ್ನು 26/2/2019 ಹೊರಡಿಸಬೇಕು. ವಿಶೇಷ ಅಧಿಕಾರಿಗಳು ಕೇಂದ್ರೀಕೃತ ದಾಖಲಾತಿ ಘಟಕ ಆನ್ಲೈನ್ ಅರ್ಜಿಯನ್ನು ತಂತ್ರಾಂಶದಲ್ಲಿ ಬಿಡುಗಡೆ ಮಾಡಲಿಕ್ಕೆ 28/2/2019 ಕೊಟ್ಟಿದ್ದಾರೆ. ಹಾಗೆಯೇ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಒಂದು ಡೇಟನ್ನು ಕೊಟ್ಟಿದ್ದಾರೆ. ನೋಡಿ, ಅದು 20/3/2019. ಇದು ಅರ್ಹ ಅಭ್ಯರ್ಥಿಗಳು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ. ಅದು ಕೊನೆಯ ದಿನಾಂಕ ಏನಾಗಿದೆ, 20/3/2019 ತಾರೀಕು. ಹಾಗೆಯೇ ಇನ್ನೊಂದು ಬಹಳ ಮುಖ್ಯವಾಗಿ ಏನಪ್ಪ ಅಂತ ಹೇಳಿದರೆ, ಹೈದರಾಬಾದ್ ಕರ್ನಾಟಕ 20% ಮಿಕ್ಕುಳಿದ ವೃಂದಗಳ ಹುದ್ದೆಗೆ ಮತ್ತು ಬೆಂಗಳೂರು BBMP ವ್ಯಾಪ್ತಿಗೆ ಹೈದರಾಬಾದ್ ಕರ್ನಾಟಕ, ಅಂದರೆ ಈಗ ಲಾಸ್ಟ್ ಟೈಮ್ ಕಾಲ್ ಮಾಡಿದ್ರಲ್ಲ, ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3, ಎಕ್ಸಾಮ್ 4 ಅಂತ, ಆ ರೀತಿಯಾದ ಎಕ್ಸಾಮ್ಗಳಿಗೆ ನೋಡಿ 25/5/2019 ಮತ್ತು 26/5/2019 ಸ್ಪರ್ಧಾತ್ಮಕ ಪರೀಕ್ಷೆಗಳು ನಡೆಯುತ್ತೆ ಅಂತೇಳಿ ಕೊಟ್ಟಿದ್ದಾರೆ. ಅಂದರೆ ಎಕ್ಸಾಮ್ ಡೇಟ್ ಕೂಡ ಫಿಕ್ಸ್ ಆಗಿದೆ. ಅದು ಹೈದರಾಬಾದ್ 20% ಮತ್ತು 100% ಅವೆರಡಕ್ಕೂ ಕೂಡ ಸೇರಿ 25/5/2019 ಎಕ್ಸಾಮ್ ಡೇಟ್ ಫಿಕ್ಸ್ ಆಗಿದೆ. ಸೊ ಈ ಒಂದು ಆದೇಶದ ಪ್ರಕಾರ ನಮಗೆ ಇಲ್ಲಿ ಎಕ್ಸಾಮಿನೇಷನ್ನು ಡೇಟು ಮತ್ತು ನೋಟಿಫಿಕೇಷನ್ನು ಅಧಿಕೃತವಾಗಿ ಅಂತೇಳಿ ನಾವು ಪರಿಗಣಿಸಬೇಕಾಗತ್ತೆ. ಸೊ ಯಾರ್ಯಾರೆಲ್ಲ ತಯಾರಿ ನಡೆಸ್ತಾ ಇದ್ದೀರಿ, ಪ್ರಾಥಮಿಕ ಶಾಲಾ ಶಿಕ್ಷಕರ ಆಗಿ ಪದವೀಧರ ಪ್ರಾಥಮಿಕ ಶಿಕ್ಷಕರ ಹುದ್ದೆಗೆ ಪ್ರಯತ್ನ ಮಾಡ್ತಾ ಇದ್ದೀರಿ, ಈಗಲಿಂದನೇ ಅವರು ಸ್ಟಡೀಸನ್ನು ಸ್ಟಾರ್ಟ್ ಮಾಡಿ. ಆದರೆ ಕೆಲವರು ಎಲ್ಲ ತುಂಬ ಕಮೆಂಟ್ಸ್ ಮಾಡ್ತಾ ಇದ್ದಾರೆ, ಏನಂದರೆ ನಮಗೆ CBZ ನಮಗೆ ಅವಕಾಶ ಇದೆಯಾ ಅಥವಾ ಇಲ್ವಾ, ನಾವು ಮತ್ತು ಎಲೆಕ್ಟ್ರಾನಿಕ್ಸ್ನಲ್ಲಿ ನಾವು ಎಕ್ಸಾಮನ್ನು ಬರಿಬೋದಾ, ಅಥವಾ ಕನ್ನಡ ಲ್ಯಾಂಗ್ವೇಜ್ ಪೋಸ್ಟನ್ನು ಈ ಸರಿ ಕಾಲ್ ಫಾರ್ ಮಾಡ್ತಾರೋ ಇಲ್ವೋ. ಸೊ ಈ ರೀತಿಯಾಗಿ ಮತ್ತು ನಾನು TETಯಲ್ಲಿ ಈಗ TET ರಿಸಲ್ಟೇ ಬಿಟ್ಟಿಲ್ಲ, ಈಗ ಏನು ಮಾಡೋದು, ಇದೆಲ್ಲ ಗೊಂದಲಗಳಿಗೆ ಅತಿ ಶೀಘ್ರದಲ್ಲಿ, ಅಂದರೆ TET ರಿಸಲ್ಟ್ ಆದ ನಂತರ ಇದು ಅಧಿಕೃತ ನೋಟಿಫಿಕೇಷನ್ ಏನು ಬರ್ತದೆ ಗೆಜೆಟ್, ಅದರಲ್ಲಿ ನಿಮಗೆ ಸರಿಯಾದ ಮಾಹಿತಿ ಸಿಗುತ್ತೆ. ಯಾವ ಸಿಲೆಬಸ್ಸು ಮತ್ತು ಎಕ್ಸಾಮಿನೇಷನ್ ಹೇಗೆ ಮತ್ತು ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬೋದು ಅನ್ನೋದನ್ನು ನಿಮಗೆ ಶೀಘ್ರದಲ್ಲಿ ಅದನ್ನು ಬಿಡ್ತಾರೆ. ಯಾಕಂದರೆ ಡೇಟ್ ನೋಡಿದರೆ ಇನ್ನೇನು ಈ ಮುಂದಿನ ವಾರದಲ್ಲೇ ಈ ಒಂದು ಪ್ರೋಸೆಸ್ ಸ್ಟಾರ್ಟ್ ಆಗೋ ಸಾಧ್ಯತೆಗಳಿರುತ್ತೆ. TET ಬಗ್ಗೆ ಆಗ ನಮಗೆ ಗೊಂದಲಗಳು ಕಡಿಮೆ ಆಗ್ತವೆ ಅಂತ ಹೇಳ್ತಾ ಇದ್ದೀನಿ. ಸೊ ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರೆಲ್ಲರಿಗೂ ಕೂಡ ಕಳಿಸಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನಗೆ ಎಷ್ಟು ಮಾಹಿತಿ ಗೊತ್ತಿದೆಯೋ ಅದನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ನಿಮಗೆ ಗೊತ್ತಿರುವಂಥ ಮಾಹಿತಿನೂ ಕೂಡ ನೀವು ನನಗೆ ಶೇರ್ ಮಾಡ್ಬೋದು. ಥ್ಯಾಂಕ್ ಯು.